ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ನಿರೀಕ್ಷೆ ಮಾಡದ ಅತಿ ದೊಡ್ಡ ಟ್ವಿಸ್ಟ್ ಹೊರಬಿದ್ದಿದೆ. ಯಾರು ಎಲಿಮಿನೇಟ್ ಆಗಲ್ಲ ಅಂತ ಅಭಿಮಾನಿಗಳು ಹೇಳ್ತಿದ್ರು, ಈಗ ಅದೇ ಸ್ಪರ್ಧಿ ಮನೆಯಿಂದ ಹೊರಬಿದ್ದಿದ್ದಾರೆ. ಅದು ಈ ವಾರದ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಅಸಲಿ ಕಾರಣ ರಿವೀಲ್ ಆಗಿದೆ. ಕಳೆದ ವಾರವಷ್ಟೇ ಜಾನ್ವಿ ದೊಡ್ಡಮನೆಯಿಂದ ಎಲಿಮಿನೇಟ್ ಆಗಿದ್ರು. ಅಶ್ವಿನಿ ಗೌಡ ಆಪ್ತ ಗೆಳತಿ ಅಂತಲೇ ಸುದ್ದಿಯಾಗಿದ್ದ ಜಾನ್ವಿ ಇಷ್ಟು ಬೇಗ ಮನೆಯಿಂದ ಹೊರ ಹೋಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ಎಲ್ಲ ನಿರೀಕ್ಷೆಗಳನ್ನ ಮೀರಿ ಜಾನ್ವಿ ಮನೆಯಿಂದ ಹೊರ ಹೋಗಿದ್ರು. ಆದರೆ ಈ ವಾರ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿದ್ದು ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ. ಹೌದು, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗೆದ್ದು ಸ್ಪಂದನ ಹಾಗೂ ಅಭಿಷೇಕ್ ಈ ಸೀಸನ್ನ ಮೊದಲ ಜಂಟಿ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ರು. ಆದರೆ ಕ್ಯಾಪ್ಟನ್ ಆದ ಒಂದೇ ದಿನಕ್ಕೆ ಬಿಗ್ ಬಾಸ್ನಿಂದ ಅಭಿಷೇಕ್ ಹೊರ ಹೋಗಿದ್ದು ಸ್ಪಂದನ ಮಾತ್ರ ಕ್ಯಾಪ್ಟನ್ ಆಗಿ ಉಳಿದಿದ್ದಾರೆ. ಇನ್ನು ಕ್ಯಾಪ್ಟನ್ ರೂಮ್ನ ಒಂದು ವಿವಾದವು ದೊಡ್ಡ ಮನೆಯಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಸುದೀಪ್ ಈ ಬಗ್ಗೆ ಸಖತ್ತಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಕ್ಯಾಪ್ಟನ್ ರೂಮ್ ಕ್ಯಾಪ್ಟನ್ಗೆ ಮಾತ್ರ ಸೀಮಿತ, ಕ್ಯಾಪ್ಟನ್ನ ಹೊರತುಪಡಿಸಿ ಅಲ್ಲಿಗೆ ಉಳಿದ ಸದಸ್ಯರು ಯಾರು ಕೂಡ ಹೋಗುವಂತಿಲ್ಲ. ಆದರೂ ಗಿಲ್ಲಿ ನಟ ಮಾತ್ರ ಕ್ಯಾಪ್ಟನ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿದ್ದು ಎಲ್ಲರಿಗೂ ಗೊತ್ತು. ಆದರೆ ಅದೇ ಕಾರಣವನ್ನ ಇಟ್ಕೊಂಡು ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಲಾಗಿದೆ. ಇನ್ನು ಸ್ಪಂದನ ಹಾಗೂ ಅಭಿಷೇಕ್ ಇಬ್ಬರು ಕ್ಯಾಪ್ಟನ್ ಆಗಿದ್ದು ಅಭಿಷೇಕ್ ಬದಲಿಗೆ ಬೇರೆ ಯಾರೇ ಕ್ಯಾಪ್ಟನ್ ಆಗಿದ್ರೂ ರೂಮ್ಗೆ ಬೀಗ ಬೀಳ್ತಾ ಇರಲಿಲ್ಲ ಅಂತ ಹೇಳಿ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಅಭಿಷೇಕ್ನ ಮನೆಯಿಂದ ಕಳಿಸಬೇಕಂತಲೇ ಕ್ಯಾಪ್ಟನ್ ರೂಮ್ಗೆ ಲಾಕ್ ಮಾಡಲಾಗಿದೆ. ಆದರೆ ಈ ಕಾರಣವನ್ನ ಮುಚ್ಚಿಟ್ಟು ಗಿಲ್ಲಿ ಮೇಲೆ ತಪ್ಪನ್ನ ಹೊರಿಸಿ ಈ ಒಂದು ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕೋಕೆ ಗಿಲ್ಲಿನೇ ಕಾರಣ ಅಂತ ಹೇಳಿ ಪೋರ್ಟ್ರೇ ಮಾಡಲಾಗಿದೆ ಅಂತ ಹೇಳಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಕ್ಯಾಪ್ಟನ್ ಆಗಿದ್ರಿಂದ ಅವರು ನಾಮಿನೇಟ್ ಆಗ್ತಾರೆ ಅಂತ ಮನೆಯವರು ಕೂಡ ಊಹಿಸಿರ್ಲಿಲ್ಲ, ಫ್ಯಾನ್ಸ್ ಕೂಡ ಊಹೆ ಮಾಡಿರಲಿಲ್ಲ. ಬಿಗ್ ಟ್ವಿಸ್ಟ್ ನಂತೆ ಅಭಿಷೇಕ್ ಮನೆಯಿಂದ ಹೊರ ಹೋಗಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿದೆ. ಇನ್ನು ಈ ವಾರ ಎಲಿಮಿನೇಟ್ ಆಗಿರುವ ಅಭಿಷೇಕ್ಗೆ ಬಂಪರ್ ಬಹುಮಾನ ಸಿಕ್ಕಿದೆ. 1 ಲಕ್ಷ ರೂಪಾಯಿನ ಒಂದು ಚೆಕ್ ಮತ್ತು 50,000 ರೂಪಾಯಿದ ಮತ್ತೊಂದು ಚೆಕ್ ನೀಡಲಾಗಿದೆ. ಇನ್ನು ಮುಂದಿನ ವಾರ ಯಾರು ಎಲಿಮಿನೇಟ್ ಆಗ್ತಾರೆ, ಬಿಗ್ ಬಾಸ್ನಲ್ಲಿ ಆಟ ಹೀಗೆ ಮುಂದುವರಿಯುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ಹೇಳಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ.